ಅದು ಎಸ್ಪೆಷಲಿ ಅಯೋನಿಕ್ ಬಾಂಡ್ ಬಗ್ಗೆ. ಬಾಂಡ್ ಎದಕ್ಕೆ ಫಾರ್ಮೇಷನ್, ಕೆಮಿಕಲ್ ಬಾಂಡ್ ಎದಕ್ಕೆ ಫಾರ್ಮೇಷನ್ ಆಕತ್ತಂದ್ರೆ ಏನು ಸ್ಟೇಬಲ್ ಆಗ ಆಕ್ಟೇಟು ಡ್ಯೂಪ್ಲೇಟು ಮತ್ತು ನೋಬಲ್ ಗ್ಯಾಸ್ ಕಾನ್ಫರ್ಮೇಷನ್ ಅಟೆಂಡ್ ಮಾಡಕ್ಕೆ ಕಂಪೌಂಡ್ಸ್ ಏನಾಗುತ್ತೆ ಬಾಂಡ್ ಫಾರ್ಮೇಷನ್ ಮಾಡ್ತಾವೆ. ಅದ್ರಾಗ ವೇರಿಯಸ್ ಟೈಪ್ಸ್ ಆಫ್ ಬಾಂಡ್ ಫಾರ್ಮೇಷನ್ ಮಾಡ್ತಾವೆ. ಎಕ್ಸಾಂಪಲ್ ಅಯೋನಿಕ್ ಬಾಂಡ್ ಆಗಿರ್ಬೋದು, ಕೋಲೆಂಟ್ ಬಾಂಡ್ ಆಗಿರ್ಬೋದು ಫಾರ್ಮೇಷನ್ ಮಾಡ್ತಾವೆ. ಈಗ ಎಸ್ಪೆಷಲಿ ಅಯೋನಿಕ್ ಬಾಂಡ್ ಅಂದ್ರೆ ಏನು ತಿಳ್ಕೊಂಡು, ಅಯೋನಿಕ್ ಬಾಂಡ್ ಒಳಗೆ ಮೆಟಲ್ ನಾನ್ ಮೆಟಲ್ ಏನಾಗತ್ತಂದ್ರೆ ಮೆಟಲ್ ಎಕ್ಸಾಂಪಲ್ ನೋಡ್ರಿ, ಎಣ್ಣೆ ಸೋಡಿಯಂ ಏನೈತಿ ಮೆಟಲ್ ಐತಿ. ಅದರಾಗ ಇದು ಲಿವಿಸ್ ಡಾಟ್ ಸ್ಟ್ರಕ್ಚರ್ ನೋಡಿದ್ರೆ ಇದು ಒಂದು ಎಲೆಕ್ಟ್ರಾನ್ ನಾನ್ ಮೆಟಲ್ ಆದ ಕ್ಲೋರಿನ್ಗೆ ಒಂದು ಎಲೆಕ್ಟ್ರಾನ್ ಏನು ಮಾಡ್ತೈತಿ ಕೊಡ್ತೈತಿ, ಅಂದ್ರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರ್ತೈತಿ. ಸೋಡಿಯಂ ಒಂದು ಎಲೆಕ್ಟ್ರಾನ್ ಕ್ಲೋರಿನ್ ಕೊಡ್ತೈತಿ, ಅದು ಏನು ಹೇಳ್ತೈತೆ ಆಕ್ಟೇಟ್ ರೂಲ್ ಕಂಪ್ಲೀಟ್ ಮಾಡಕ್ಕೆ. ಕ್ಲೋರಿನ್ ಏನು ಮಾಡ್ತೈತಿ ಒಂದು ಎಲೆಕ್ಟ್ರಾನ್ ತಗೋತೈತಿ, ನೋಬಲ್ ಗ್ಯಾಸ್ ಕಾನ್ಫರ್ಮೇಷನ್ ಅಟೆಂಡ್ ಮಾಡ್ತೈತಿ. ಹಿಂಗಾಗಿ ಎರಡು ಕಂಪೌಂಡ್ ಏನಾಗುತ್ತೆ ಸ್ಟೇಬಲ್ ಆಗುತ್ತೆ. ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನೈತಿ ನೋಡಿ ಎಲೆಕ್ಟ್ರಾನ್ ಅಂತ, ಇದನ್ನ ಫಾಲೋ ಮಾಡಿ ಏನಂತೈತಿ ಫಾರ್ಮೇಷನ್ ಆಫ್ ಅಯೋನಿಕ್ ಕಂಪೌಂಡ್ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಇನ್ನು ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಅಯೋನಿಕ್ ಕಂಪೌಂಡ್ ಒಳಗೆ ಫಾರ್ಮೇಷನ್ ಆಫ್ ಅಯಾನ್ಸ್. ಅಯಾನ್ಸ್ ಹೆಂಗೆ ಫಾರ್ಮ್ ಆದ್ರೆ ಇಲ್ಲಿ ಸೋಡಿಯಂ ಕಡೆ ಇಲ್ಲಿ ನೋಡ್ಬೋದು, ಸೋಡಿಯಂ ಕಡೆ ಒಂದು ಆಟೋಮೋಸ್ಟ್ ಒಂದು ಬ್ಯಾಲೆನ್ಸ್ ಒಂದು ಎಲೆಕ್ಟ್ರಾನ್ ಐತಿ, ಅದೇನು ಮಾಡ್ತೈತಿ ಒಂದು ಎಲೆಕ್ಟ್ರಾನ್ ಕೊಡ್ತೈತಿ. ಕೊಟ್ಬಿಡಿ ಅದಕ್ಕೆ ಎಲೆಕ್ಟ್ರಾನ್ ಯಾವಾಗ ಹೊರಗೆ ಆಗ್ತೈತಿ ನೋಡು ಸೆಲ್ಲಿಂದ, ಅವಾಗ ಎಲಿಮೆಂಟ್ ಮ್ಯಾಗ ಪಾಸಿಟಿವ್ ಚಾರ್ಜ್ ಬರ್ತೈತಿ, ಅಂದ್ರೆ ಕ್ಯಾಟ್ ಅಯಾನ್ ಫಾರ್ಮೇಷನ್ ಆಗ್ತೈತಿ. ಕ್ಲೋರಿನ್ ಏನೈತಿ ಒಂದು ಎಲೆಕ್ಟ್ರಾನ್ ಕಮ್ಮಿ ಐತಿ, ಈ ನೋಬಲ್ ಗ್ಯಾಸ್ ಕಾನ್ಫರ್ಮೇಷನ್ ಅಟೆಂಡ್ ಮಾಡಕ್ಕೆ ಒಂದು ಎಲೆಕ್ಟ್ರಾನ್ ಇದ್ರ ಕಡೆ ಕಮ್ಮಿ ಐತಿ. ಆ ಎಲೆಕ್ಟ್ರಾನ್ ಕ್ಲೋರಿನ್ ತಗೊಂಡ ಅದ್ರ ನೋಬಲ್ ಗ್ಯಾಸ್ ಕಾನ್ಫರ್ಮೇಷನ್ ಅಟೆಂಡ್ ಮಾಡ್ತೈತಿ. ಯಾವಾಗ ಎಲೆಕ್ಟ್ರಾನ್ ಎಲಿಮೆಂಟ್ ತಗೋತೈತಿ ಅವಾಗ ನೆಗೆಟಿವ್ ಚಾರ್ಜ್ ಆನ್ ಅಯಾನ್ ಫಾರ್ಮೇಷನ್ ಆಗತ್ತೆ. ಇದೇನಾಯ್ತು ಫಾರ್ಮೇಷನ್ ಆಫ್ ಅಯಾನ್ಸ್ ಆಗ. ಇದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಈ 12th ಫಿಸಿಕ್ಸ್ ಒಳಗೆ ಒಂದು ಫೋರ್ಸ್ ಓದಿರ್ಬೋದು, ಕುಲಂಬ್ ಫೋರ್ಸ್ ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಫಾರ್ಮುಲಾ ಐತಿ K(Q1Q2/R²). ಇದ್ರ ಫಾರ್ಮುಲಾ. ಈ ಫೋರ್ಸ್ ಯಾವಾಗ ಆಕ್ಟ್ ಆಗತ್ತೆ ಅಂದ್ರೆ ಒಂದು ಪಾಸಿಟಿವ್ ಸ್ಪೀಸೀಸ್ ಅಥವಾ ನೆಗೆಟಿವ್ ಸ್ಪೀಸೀಸ್ ನಡ್ಬರ್ಬೇಕು ಅಥವಾ ಎಲಿಮೆಂಟ್. ಇಲ್ಲಿ ನೋಡ್ರಿ ಕ್ಯಾಟ್ ಅಯಾನ್ ಪಾಸಿಟಿವ್ ಚಾರ್ಜ್ ಅಯಾನ್ ಮತ್ತು ನೆಗೆಟಿವ್ ಚಾರ್ಜ್ ಅಯಾನ್ ಬಿಟ್ವೀನ್ ಏನೈತಿ ಒಂದು ಸ್ಟ್ರಾಂಗ್ ಫೋರ್ಸ್ ಆಕ್ಟ್ ಮಾಡತೈತಿ, ಅದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ನೆನ್ಪಿಟ್ಟುಕೋರಿ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಒಂದು ಸ್ಟ್ರಾಂಗ್ ಫೋರ್ಸ್ ಆಗೈತಿ. ಇನ್ನು ನೋಡ್ರಿ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಅಯೋನಿಕ್ ಕಾಂಪೌಂಡ್ಸ್ದಾಗ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಹೈ ಇರ್ತೈತಿ. ಯಾಕೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಏನಿರ್ತೈತಿ ಅದು ಸ್ಟ್ರಾಂಗ್ಲಿ ಬೈಂಡ್ ಮಾಡ್ಕೊಂಡು ಇಟ್ಕೊಂಡಿರ್ತೈತಿ. ಈಗ ಎಕ್ಸಾಂಪಲ್ ನೋಡೋಣ, ಈಗ NaCl ತಗೊಂಡ್ರಿ ಅಂದ್ರೆ ಇದ್ರ ಬಿಟ್ವೀನ್ ಇವೆರಡು ಬಿಟ್ವೀನ್ ಫೋರ್ಸ್ ಏನೈತಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಇವ ಸ್ಟ್ರಾಂಗ್ಲಿ ಬೈಂಡ್ ಮಾಡಕ್ಕೆ ಇಟ್ಕೊಂಡಾಗ ಅದನ್ನ ಮೆಲ್ಟ್ ಮಾಡೋಕ್ಕಾತು ಬಾಯ್ಲ್ ಮಾಡೋಕ್ಕಾತು ಡಿಫಿಕಲ್ಟ್ ಆಗೈತಿ. ಅದಕ್ಕೆ ಹೈ ಟೆಂಪ್ರೇಚರ್ ಬೇಕಾಗೈತಿ. ಹೈ ಟೆಂಪ್ರೇಚರ್ ಅಂದ್ರೆ ಹೈ ಬಾಯ್ಲಿಂಗ್ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಬೇಕಾಗತ್ತೆ. ಇನ್ನು ಸಾಲಿಬಿಲಿಟಿ ಇನ್ ವಾಟರ್. ಇನ್ನು ಇದಕ್ಕೆ ತಿಳ್ಕೊಕ್ಕಿಂತ ಮುಂಚೆ ಒಂದು ಬೇಸಿಕ್ ತಿಳ್ಕೊರಿ. ನೋಟ್ ಪೋಲಾರ್ ಮತ್ತು ನಾನ್ ಪೋಲಾರ್ ಅಂದ್ರೆ ಏನು ತಿಳ್ಕೊಂಡು. ಪೋಲಾರ್ ಅಂದ್ರೆ ಡೈಪೋಲ್ ಮೂಮೆಂಟ್ ಏನಿರ್ತೈತಿ ನಾನ್ ಝೀರೋ. ಅಂದ್ರೆ ಡೈಪೋಲ್ ಮೂಮೆಂಟ್ ಅಂದ್ರೆ ಏನಂತ ಕೇಳಿದ್ರೆ ಸಪರೇಷನ್ ಆಫ್ ಚಾರ್ಜಸ್. ಏನಾರ ಚಾರ್ಜ್ ಸಪರೇಷನ್ ನಿಮ್ಗೆ ಕಂಡು ಬಂದಲ್ಲಿ ಅದು ಅಲ್ಲೇ ಡೈಪೋಲ್ ಮೂಮೆಂಟ್ ನೀವು ನೋಡ್ಬೋದು. ಯಾವಾಗ ಚಾರ್ಜ್ ಸಪರೇಷನ್ ಇರೋದಿಲ್ಲೋ ಅಲ್ಲಿ ನೀವು ಡೈಪೋಲ್ ಮೂಮೆಂಟ್ ಏನು ಮಾಡ್ತದೆ ಝೀರೋ. ನಾವು ಯಾವಾಗ ಡೈಪೋಲ್ ಮೂಮೆಂಟ್ ಮೋರ್ ದೆನ್ ಝೀರೋ ಇರ್ತಿತ್ತೋ ಅದಕ್ಕೆ ಪೋಲಾರ್ ಅಂತೀವಿ. ಯಾವಾಗ ಡೈಪೋಲ್ ಮೂಮೆಂಟ್ ಝೀರೋ ಇರ್ತೈತೆ ನೋಡು ಅವಾಗ ನಾನ್ ಪೋಲಾರ್ ಅಂತ ಕರಿತೀವಿ. ಇನ್ನು ಅಯೋನಿಕ್ ಕಂಪೌಂಡ್ ಏನಿರ್ತೈತಿ ಪೋಲಾರ್ ಸಾಲ್ವೆಂಟ್ ಅಂದ್ರೆ ಯಾವ ಕಂಪೌಂಡ್ಸಿಗೆ ಡೈಪೋಲ್ ಮೂಮೆಂಟ್ ಇರ್ತೈತಿ ನೋಡ ಅಲ್ಲಿ ಸಾಲ್ಯುಬಲ್ ಇರ್ತೈತಿ. ಇನ್ನು ಅಯೋನಿಕ್ ಕಂಪೌಂಡ್ ಇನ್ಸಾಲ್ಯುಬಲ್ ಯಾವಾಗ ಇರ್ತೈತಿ ನಾನ್ ಪೋಲಾರ್ ಅಂದ್ರೆ ಡೈಪೋಲ್ ಮೂಮೆಂಟ್ ಯಾವ ಕಂಪೌಂಡ್ಸಿಗೆ ಇರೋದಿಲ್ಲೋ ಅಲ್ಲಿ ಇನ್ಸಾಲ್ಯುಬಲ್ ಇರ್ತೈತಿ. ಇನ್ನು ಪೋಲಾರ್ ಸಾಲ್ವೆಂಟ್ ಬೆಸ್ಟ್ ಎಕ್ಸಾಂಪಲ್ ವಾಟರ್ ಅಂತೀವಿ ನಾವು. ಯಾಕೆ ವಾಟರ್ ಪೋಲಾರ್ ಅಂದ್ರೆ ಡೈಪೋಲ್ ಮೂಮೆಂಟ್ ಇರ್ತೈತಿ. ಡೈಪೋಲ್ ಮೂಮೆಂಟ್ ಅಂದ್ರೆ ಚಾರ್ಜ್ ಸಪರೇಷನ್ ಇರ್ತೈತಿ. ಅಂದ್ರೆ ವಾಟರ್ ಒಳಗೆ ಚಾರ್ಜ್ ಸಪರೇಷನ್ ಐತೆ ಅಂದ್ರೆ ಅದು ಪೋಲಾರ್ ಹೋದಲ್ರಿ. ಹಂಗೆ ಈಗ ಹೆಂಗೈತಿ ಅದು ಚಾರ್ಜ್ ಸಪರೇಷನ್ ಹೆಂಗೈತಿ ನೋಡಿ. ಇದು ನೋಡಿ ಎಷ್ಟು ವಾಟರ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಇದ್ದಾರೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ನಡಬರ್ಕೆ ಏನೈತಿ ಎಲೆಕ್ಟ್ರೋನೆಗೆಟಿವ್ ಡಿಫ್ರೆನ್ಸ್ ಐತಿ. ಎಲ್ಲಿ ಎಲೆಕ್ಟ್ರೋನೆಗೆಟಿವ್ ಡಿಫ್ರೆನ್ಸ್ ಇರ್ತೈತಿ ಅಲ್ಲಿ ಡೈಪೋಲ್ ಮೂಮೆಂಟ್ ಇರ್ತೈತಿ, ಚಾರ್ಜ್ ಸಪರೇಷನ್ ಇರ್ತೈತಿ.
ಚಾರ್ಜ್ ಸಪ್ರೆಷನ್ ಎಲ್ಲಿ ಇರ್ತೈತಿ ಅಲ್ಲಿ ಡೈಪೋಲ್ ಮೂಮೆಂಟ್ ಇರ್ತೈತಿ. ಡೈಪೋಲ್ ಮೂಮೆಂಟ್ ಏನಿರ್ತೈತಿ ಎಲ್ಲಿ ಇರ್ತೈತಿ ನೋಡಿ ಅಲ್ಲಿ ಪೋಲಾರ್ ಅಂತ ಕರಿತೀವಿ ನಾವು. ಹ್ಯಾನ್ಸ್ ವಾಟರ್ ಇಸ್ ಅ ಪೋಲಾರ್ ಸಾಲ್ವೆಂಟ್. ಈ ಪೋಲಾರ್ ಸಾಲ್ವೆಂಟ್ ಏನು NaCl ಹೆಂಗೆ ಡಿಸಾಲ್ವ್ ಮಾಡ್ತೈತಿ ಅಥವಾ NaCl ಹೆಂಗೆ ಸಾಲ್ವೆಬಲ್ ಆಗತಿ ವಾಟರ್ ಒಳಗೆ ಅನ್ನೋದು ನೋಡ್ರಿ. ಯಾವಾಗ ನೀವು NaCl ಅಂದ್ರೆ ಕಾಮನ್ ಸಾಲ್ಟ್ನ NaClನ ವಾಟರ್ ಒಳಗೆ ಹಾಕ್ತಿರೋ ಈ ಥರ ಡಿಸಾಲ್ವ್ ಆಗತ್ತೆ. ಎಷ್ಟೋ ಒಳಗೆ ಆಕ್ಸಿಜನ್ ನೆಗೆಟಿವ್ ಪಾರ್ಟ್ ಏನಿರ್ತೈತಿ, ವಾಟರ್ ಮಾಲಿಕ್ಯೂಲ್ ನೆಗೆಟಿವ್ ಪಾರ್ಟ್ ಆಕ್ಸಿಜನ್ ಏನಿರ್ತೈತಿ ಅದು ಸೋಡಿಯಂ ಕ್ಯಾಟಯನ್ನ ಅಟ್ರಾಕ್ಟ್ ಮಾಡ್ತೈತೆ. ಇನ್ನು ರೆಸ್ಟ್ ಹೈಡ್ರೋಜನ್ ಪಾಸಿಟಿವ್ಲಿ ಚಾರ್ಜ್ ಹೈಡ್ರೋಜನ್ ನೆಗೆಟಿವ್ಲಿ ಚಾರ್ಜ್ ಆನಯಾನ್ ಕ್ಲೋರಿನ್ನ ಅಟ್ರಾಕ್ಟ್ ಮಾಡ್ತೈತೆ. ಈ ಅಟ್ರಾಕ್ಷನ್ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅಟ್ರಾಕ್ಷನಿಂದ NaCl ಅಯಾನಿಕ್ ಕಂಪೌಂಡ್ ಏನಾಗತ್ತೆ ರೀ, ಅದ್ರ ಬಾಂಡ್ ಏನಾಗೈತಿ ಡಿಸಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಗೈತಿ, ಬ್ರೇಕ್ ಆಗಕ್ಕೆ ಶುರು ಆಗೈತಿ. ಹೀಗಾಗಿ NaCl ವಾಟರ್ ಒಳಗೆ ಈಸಿಲಿ ಸಾಲ್ಯುಬಲ್ ಆಗೈತಿ. ನೆಕ್ಸ್ಟ್ ಅಯಾನಿಕ್ ಕ್ಯಾರೆಕ್ಟರ್ ಕ್ರಿಸ್ಟಲ್ ಲ್ಯಾಟಿಸ್ ಸ್ಟ್ರಕ್ಚರ್. ಅಯಾನಿಕ್ ಕಂಪೌಂಡ್ ಏನು ಮಾಡ್ತೈತಿ ಕ್ರಿಸ್ಟಲ್ ಲ್ಯಾಟಿಸ್ ಸ್ಟ್ರಕ್ಚರ್ ಫಾರ್ಮ್ ಮಾಡ್ತೈತಿ. ಹಂಗಂದ್ರೆ ಏನು, ದ ರೆಗ್ಯುಲರ್ ರಿಪೀಟಿಂಗ್ 3D ಅರೇಂಜ್ಮೆಂಟ್ ಸ್ಟ್ರಕ್ಚರ್ ಕಾಲ್ಡ್ ಕ್ರಿಸ್ಟಲ್ ಲ್ಯಾಟಿಸ್ ಸ್ಟ್ರಕ್ಚರ್. ಇದು ಈ ಥರ ನೋಡ್ಬೋದು, ಈ ಥರ ಅರೇಂಜ್ಮೆಂಟ್ ಆಗಿರ್ತಾವೆ. ಅಂದ್ರೆ ಒಂದು ಕ್ಯೂಬ್ ತೊಗೊಂಡಾದ್ರ ನೀವು NaCl ಐಟಮ್ಸ್ ಹಾಕಿದ್ರೆ ಹೆಂಗಿರ್ತೈತಿ ನೋಡ್ರಿ, ಆ ಥರ ಫಾರ್ಮ್ ಆಗಿರ್ತೈತಿ. ಆದ್ರೆ ಒಂದು ಇಲ್ಲೇ ಲಕ್ಷ್ಯ ಕೊಡೋದಂದ್ರೆ NaCl ಒಳಗೆ ಸೋಡಿಯಮ್ದು ಏನು ಮಾಡ್ತೀವಿ ಈ ಡ್ರಾಯಿಂಗ್ ಮಾಡೋದ್ರಿಂದ ಅದ್ರದ್ದು ಸೈಜ್ ಸ್ಮಾಲ್ ಇರ್ತೈತಿ, ಅದು ಸ್ಮಾಲ್ ಡ್ರಾಯಿಂಗ್ ಮಾಡ್ತೀವಿ. ಯಾಕಂದ್ರೆ ಕ್ಯಾಟಯನ್ ಸೈಜ್ ಯಾವ್ದಿದ್ರು ಸ್ಮಾಲ್ ಇರ್ತೈತಿ. ಆನಯಾನ್ ಕ್ಲೋರಿನ್ ಏನು ಮಾಡ್ತೀವಿ ಸೈಜ್ ಒಂದು ಸ್ವಲ್ಪ ದೊಡ್ಡದು ಮಾಡ್ತೀವಿ ಕ್ರಿಸ್ಟಲ್ ಲೈಟಿಸ್ ಒಳಗೆ. ಈ ಸ್ಟ್ರಕ್ಚರ್ ಫಾರ್ಮ್ ಆಗ್ತೈತಿ. ಇದು ಹೇಳ್ಬೇಕಂದ್ರೆ ನಾವು ಸ್ವಲ್ಪ ಬಿಡಿ ಡಯಾಗ್ರಾಮ್ ಮಾಡೀನಿ. ಆದ್ರೆ ಇವು ಅಟಮ್ಸ್ ಏನಿರ್ತಾವು ಕಾಂಪ್ಯಾಕ್ಟ್ಲಿ ಅರೇಂಜ್ಮೆಂಟ್ ಆಗಿರ್ತೈತಿ ಸ್ಟ್ರಕ್ಚರ್ ಒಳಗೆ, ಎಲ್ಲ ಸಮೀಪ ಇರ್ತಾವೆ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ ಏನು, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ನೀವು ಅಯಾನಿಕ್ ಕಂಪೌಂಡ್ಸ್ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂದ್ರೆ ಕರೆಂಟ್ ನಿಮ್ಗೆ ಕೊಡ್ಬೋದು ಇಲ್ವೊಂದು ನೋಡೋಣ. ಈ ಅಯಾನಿಕ್ ಕಂಪೌಂಡ್ಸ್ ಎರಡು ಸ್ಟೇಟ್ನಾಗ ಎಕ್ಸಿಸ್ಟ್ ಆಗ್ತಾವು. ಒಂದು ಸಾಲಿಡ್ ಸ್ಟೇಟ್ನಾಗ, ಒಂದು ಗ್ಯಾಸಸ್ ಅಥವಾ ಫ್ರೀ ಸ್ಟೇಟ್ನಾಗ. ಸಾಲಿಡ್ ಸ್ಟೇಟ್ನಾಗ ಏನಾಗೈತಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅವು ಶೋ ಮಾಡಂಗಿಲ್ಲ. ಆದ್ರೆ ಗ್ಯಾಸಸ್ ಸ್ಟೇಟ್ನಾಗ ಅಥವಾ ಫ್ರೀ ಸ್ಟೇಟ್ನಾಗ ಶೋ ಮಾಡ್ತೇವೆ. ಯಾಕಂದ್ರೆ ನೀವು 12th ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರ್ ಒಳಗೆ ನೋಡಿರ್ಬೋದು, ಯಾವಾಗ ಚಾರ್ಜಸ್ ಫ್ಲೋ ಆಕ್ಕವು ಮೂವ್ ಆಕ್ಕವು ಅವಾಗ ಮಾತ್ರ ಕರೆಂಟ್ ಪ್ರೊಡ್ಯೂಸ್ ಆಗೈತಿ. ಅದ್ರ ಅಪೋಸಿಟ್ ಡೈರೆಕ್ಷನ್ ಅದು ಅಕಸ್ಮಾತ್ ಒಂದು ಎಕ್ಸಾಂಪಲ್, ಎಲೆಕ್ಟ್ರಾನ್ ಏನಾರ ಯಾವಾಗ ಎಲೆಕ್ಟ್ರಾನ್ ಈ ಡೈರೆಕ್ಷನ್ ಮೂವ್ ಆದ್ರೆ ಕರೆಂಟ್ ಈ ಡೈರೆಕ್ಷನ್ ಫ್ಲೋ ಆಗೈತಿ. ಅಂದ್ರೆ ಒಂದು ಎಲೆಕ್ಟ್ರಾನ್ ಚಾರ್ಜಸ್ ಮೂವ್ ಆದಾಗ ಮಾತ್ರ ನಿಮ್ಗೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ನೋಡ್ಬೋದು. ಆದ್ರೆ ಸಾಲಿಡ್ ಸ್ಟೇಟ್ನಾಗ ನಿಮ್ಗೆ ಚಾರ್ಜಸ್ ಮೂವ್ ಆಗೋದಿಲ್ಲ. ಗ್ಯಾಸಸ್ ಅಥವಾ ಫ್ರೀ ಸ್ಟೇಟ್ನಾಗ ಚಾರ್ಜಸ್ ಮೂವ್ ಆಗೋವು. ಇನ್ನು ಬ್ರಿಟಲ್ನೆಸ್ ಅಂದ್ರೆ ನಾವು ಈಸಿಲಿ ಬ್ರೇಕ್ ಮಾಡ್ಬೋದು ಅಂಡರ್ ಸ್ಟ್ರೆಸ್ ಕಂಡೀಷನ್. ಇನ್ನು ನಿಮ್ಗೆ ಒಂದು ಡೌಟ್ ಬರ್ಬೋದು, ಸ್ಟ್ರೆಸ್ ಕಂಡೀಷನ್ ಅಂದ್ರೆ ಅಯಾನಿಕ್ ಕಂಪೌಂಡಾಗ ಅಂಥದ್ದು ಸ್ಟ್ರೆಸ್ ಐತಿ. ನಾವು ಈಗ ಸೋಡಿಯಂ ಮತ್ತು ಕ್ಲೋರೈಡ್ ತಗೊಂಡಾಗ ಈ ಥರ ಅರೇಂಜ್ಮೆಂಟ್ ಆಗಿರ್ತಾವೆ. ಅದನ್ನ ಒಂದು ಸ್ಮಾಲ್ ಇದು ಮಾಡ್ಯಾನ್ರಿ ನಿಮ್ಗೆ ತಿಳಿಸಾಗ. ಕ್ಲೋರಿನ್ ಐಟಮ್ ನೋಡ್ಬೋದ್ರಿ, ಕ್ಲೋರಿನ್ ಮತ್ತು ಕ್ಲೋರಿನ್ ಐಟಮ್ಸ್ ಈ ಸ್ಟ್ರಕ್ಚರ್ ಒಳಗೆ ಅದ್ರ ನಡುವಾಗ ರಿಪಲ್ಷನ್ ನಡೀತಾವೆ. ಯಾಕಂದ್ರೆ ಸೇಮ್ ಚಾರ್ಜಸ್ ರಿಪಲ್ ಹಾಕವು, ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಹಾಕವು. ಇನ್ನು ಇದ್ರೊಳಗೆ ಸೇಮ್ ಚಾರ್ಜಸ್ ಐಟಮ್ಸ್ ಅದಾವು ಈ ಸ್ಟ್ರಕ್ಚರ್ ಒಳಗೆ. ಅವು ಸೇಮ್ ಸೋಡಿಯಂ ಐಟಮ್ ಆಯ್ತು, ಕ್ಲೋರಿನ್ ಐಟಮ್ ಆಯ್ತು, ರಿಪಲ್ಷನ್ ಹಾಕವು ಅದ್ರ ನಡುಬರ್ಗ. ಅಟಮ್ಸ್ ಬಿಟ್ವೀನ್ ರಿಪಲ್ಷನ್ ಆಡೋದ್ರಿಂದ ಅದು ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಆ ಸ್ಟ್ರೆಸ್ ಇಂದ ನಾವು ಈಸಿಲಿ ಆ ಕಾಂಪೌಂಡ್ಸ್ ಬ್ರೇಕ್ ಮಾಡ್ಬೋದು. ಅದಕ್ಕೆ ನಾವು ಬ್ರಿಟಲ್ನೆಸ್ ಅಂತ ಏನು ಕರಿತೀವಿ. ಇನ್ನು ಇವತ್ತಿಗೆ ಇಷ್ಟ ಆದ್ರಿ ಅಯಾನಿಕ್ ಕಂಪೌಂಡ್ ಅಂದ್ರೆ ಏನು ನೋಡಿದ್ವಿ, ಅದ್ರ ಜನರಲ್ ಕ್ಯಾರೆಕ್ಟರ್ ಅಂತಂದು ಏನು ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲ್ಯಾಟಿಸ್ ಎನರ್ಜಿ ಬಗ್ಗೆ ನೋಡೋಣ. ಥ್ಯಾಂಕ್ ಯು.